ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿರೋಧ ಪಕ್ಷಗಳು ಪ್ರತಿಕ್ರಿಯೆ ನೀಡುತ್ತಿದ್ದು ಸುಳ್ಳು ಹೇಳಿಕೊಂಡು ನರೇಟಿವ್ ಸೆಟ್ ಮಾಡಬೇಡಿ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಹಿಂದೆ ಹಿಟ್ಲರ್ನಂತೆಯೇ ಈಗ ಮೋದಿ ಸರ್ಕಾರವು ಬೀಳುತ್ತೆ ಅಂತ ಕಡಾಖಂಡಿತವಾಗಿ ವಿರೋಧಿಸಿದ್ದಾರೆ. ಸುಳ್ಳು ಹೇಳಿಕೊಂಡು ನರೇಟಿವ್ ಸೆಟ್ ಮಾಡಬೇಡಿ. ಕೇಂದ್ರ ಸರ್ಕಾರಕ್ಕೆ ಪ್ರಿಯಾಂಕಾ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹಿಂದೆ ಹಿಟ್ಲರ್ ಬಿದ್ದಂತೆ ಮೋದಿ ಸರ್ಕಾರವು ಬೀಳುತ್ತೆ. ಮೋದಿ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಂತರ್ ಮಂತರ್ನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪಾಲಿಟಿಕ್ಸ್ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ನಾವು ಏನಾದರೂ ಕುಮ್ಮಕ್ಕು ಕೊಡ್ತಿದ್ದೀವ? ಬಿಜೆಪಿಯವರಿಗೆ ನಾಚಿಕೆ ಅನ್ನೋದೇ ಇಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮೋದಿ ಸರ್ಕಾರದ ವಿರುದ್ಧ ನಿಗಿ ಕೆಂಡ ಕಾರ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಸುಳ್ಳು ಹೇಳಿಕೊಂಡು ನರೇಟಿವ್ ಸೆಟ್ ಮಾಡಬೇಡಿ. ಹಿಂದೆ ಹಿಟ್ಲರ್ನಂತೆ ಹೇಗೆ ಜರ್ಮನ್ನಲ್ಲಿ ಹಿಟ್ಲರ್ನಂತೆ ಆಡಳಿತವಾಗಿತ್ತೋ ಈಗ ಮೋದಿಯವರು ಆ ರೀತಿ ನಡೆದುಕೊಳ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರ ಆದಷ್ಟು ಬೇಗ ಪತನಗೊಳ್ಳುತ್ತೆ ಅನ್ನೋ ಮುನ್ಸೂಚನೆಯನ್ನು ಕೂಡ ನೀಡಿದ್ದಾರೆ. ಪ್ರಧಾನ್ ರಾಜೀನಾಮೆ ಹಿಂದೆಯೂ ಉದ್ದೇಶವಿದೆ. ಧರ್ಮೇಂದ್ರ ಪ್ರಧಾನ್ ಆತ್ಮಸಾಕ್ಷಿಯಾಗಿ ರಿಸೈನ್ ಮಾಡಿಲ್ಲ. ಡಿಲಿಮಿಟೇಷನ್ ಬಿಲ್ಗಾಗಿ ರಾಜೀನಾಮೆ ಕೊಡಿಸಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ. ಈಗ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ. ಹಿಂದೆ ಹಿಟ್ಲರ್ ಆಡಳಿತದಂತೆ ಈಗ ಮೋದಿ ಸರ್ಕಾರವು ಭಾರತದಲ್ಲಿ ಆಳುತ್ತಿದೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಆ ಪ್ರತಿಭಟನೆದಲ್ಲಿ ಯಾರ ಫೋಟೋ ಇದೆ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ, ಅಥವಾ ಯುವಕರ ಭವಿಷ್ಯ ನಿರ್ಮಾಣ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ? ಇವ್ರಿಗೇನಾದರೂ ಬಿಜೆಪಿದವ್ರಿಗೆ ನಾಚಿಕೆ ಇದ್ದಿದ್ರೆ ಇಷ್ಟೊತ್ತಿಗೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆ ಕೊಡಿಸ್ತಾ ಇದ್ರು. ಯಾಕೆ ಇಷ್ಟು ಹೆದರ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ? ಯಾವ ರಹಸ್ಯ ಇದೆ ಇವರಿಗೆ? ಏನೋ ಇರಬೇಕಲ್ಲ. ಏನು RSS ಅವರ ಗಣವೇಶ ಹಾಕೊಂಡ ತಕ್ಷಣನೇ ನಿಮ್ಮದು ಸಾತ್ ಖೂನ್ ಮಾಫಾ? ಅಥವಾ ಮೋಹನ್ ಭಾಗವತ್ ಅವ್ರು ಹೇಳಿದಾರಾ ಮೋದಿ ಅವರೇ ಇವ್ರಿಗೆ ಮುಟ್ಟಬಾರ್ದು ಅಂತ? ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಇವತ್ತು ಬೀದಿಗಿಳಿದಿದ್ದಾರೆ ಅವ್ರ ಭವಿಷ್ಯದ ಬಗ್ಗೆ. 10 ವರ್ಷದಲ್ಲಿ 152 ಪೇಪರ್ ಲೀಕ್ ಆಗಿದೆ. ಯಾರು ಹೊಣೆಗಾರಿಕೆ ತೊಗೊಳಕ್ಕೆ ರೆಡಿ ಇಲ್ಲ. ಪ್ರಧಾನಮಂತ್ರಿ ನೋಡಿದ್ರೆ ನೀವು ರೀಲ್ಸ್ ಮಾಡಿ ಅಂತ ಹೇಳ್ತಾರೆ ಮಂತ್ರಿಗೆ. ಅವರು ಮಧ್ಯರಾತ್ರಿ ಬಂದು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಪಾರ್ಲಿಮೆಂಟ್ ನಡೆಸಿ ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಕೊಡೋ ಜವಾಬ್ದಾರಿ ಇಲ್ವಾ ಪ್ರಧಾನಮಂತ್ರಿಗೆ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ, ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡೋದು ನೆನಪಿಲ್ವಾ? ಯಾರು ಆ ಪ್ರತಿಭಟನೆದಲ್ಲಿ ಯಾರ ಫೋಟೋ? ಮೋದಿ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಷ್ಟು ಲೇಟಾಗಿ ಯಾಕೆ ಕೊಟ್ಟರು ರಿಸೈನ್ನ? ಅವಾಗಲೇ ಕೊಡಬೇಕಾಗಿತ್ತು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೈತಿಕ ಹೊಣೆ ಹೊತ್ತು ಈಗ ಯಾಕೆ ಕೊಟ್ಟಿದ್ದಾರೆ? ಡಿಲಿಮಿಟೇಷನ್ ಬಿಲ್ಗಾಗಿ ರಾಜೀನಾಮೆ ಕೊಡಿಸಿದ್ದಾರಷ್ಟೇ ಅಂತ ಗುಡುಕ್ತಾ ಇದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ. ನಾವೇನಾದರೂ ಕುಮ್ಮಕ್ಕು ಕೊಡ್ತಿದ್ವಾ? ಬಿಜೆಪಿಯವರಿಗೆ ನಾಚಿಕೆ ಅನ್ನೋದೇ ಇಲ್ಲ ಅಂತ ರೌದ್ರಾವತಾರ ತಾಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ. ಧರ್ಮೇಂದ್ರ ಪ್ರಧಾನ್ ಆತ್ಮಸಾಕ್ಷಿಯಾಗಿ ರಿಸೈನ್ ಮಾಡಿಲ್ಲ, ಇದು ಮನಸ್ಸಾಕ್ಷಿಯಿಂದ ರಿಸೈನ್ ಮಾಡಿಲ್ಲ ಧರ್ಮೇಂದ್ರ ಪ್ರಧಾನ್ ಅವರು. ಡಿಲಿಮಿಟೇಷನ್ ಬಿಲ್ಗಾಗಿ ರಾಜೀನಾಮೆಯನ್ನ ಕೇಂದ್ರ ಸರ್ಕಾರದವರು ಕೊಡಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಾಂಬ್ ಸಿಡಿಸಿದ್ದು ಇದೇ 10 ವರ್ಷದಿಂದ ನೆಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ವಿದ್ಯಾರ್ಥಿಗಳು ಬೀದಿಗಿಳಿದ್ರು ಸಹಿತ ಕ್ಯಾರೆ ಅಂತ ಇರಲಿಲ್ಲ ಕೇಂದ್ರ ಸರ್ಕಾರ. ಇದೀಗ ಸಡನ್ ಆಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಇದರ ಹಿಂದಿನ ಉದ್ದೇಶ ಏನು ಅಂತ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಹಿಂದೆ ಹಿಟ್ಲರ್ನಂತೆ ಈಗ ಮೋದಿ ಸರ್ಕಾರವು ಬೀಳುತ್ತೆ ಅಂತ ವಾರ್ನಿಂಗ್ ಇಟ್ಟಿದ್ದಾರೆ. ನಮೋ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿ ಕೆಂಡ ಕಾರ್ತಿದ್ದಾರೆ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿರೋಧ ಪಕ್ಷಗಳ ಪ್ರತಿಕ್ರಿಯೆ ಇದು. ದೇಶದಾದ್ಯಂತ ಭುಗಿಲೆದ್ದಿದ್ದಂಥ ನೀಟ್ ಹಾಗೂ UG ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ವಿರೋಧಿಸಿ ನಡೆದಂಥ ಭಾರೀ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಈಗ ತಲೆಬಾಗಿದ್ದು ಧರ್ಮೇಂದ್ರ ಪ್ರಧಾನ್ ಅವರ
ರಿಸೈನ್ ಲೆಟರನ್ನು ಪಡೆದುಕೊಂಡಿದೆ. ಇದರ ಮಧ್ಯೆ ಈಗ ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಬಿಜೆಪಿ ನಾಯಕರಿಗೆ ನಾಚಿಕೆ ಅನ್ನೋದೇ ಇಲ್ವಾ? ಮೊದಲಿಗೆನೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಯುವಕರು ಬೀದಿಗಿಳಿದು ಹೋರಾಡಿದಾಗ ಇವರಿಗೆ ಬುದ್ಧಿ ಬಂತ ಅಂತ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಂದ್ರಕ್ಕೆ ಇನ್ನೂ ಕೂಡ ಬಿಸಿ ಮುಟ್ಟುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ.